ತಾನಾಜಿ ಸರ್, ನಮಗೆ ಖುಷಿಯಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಶಿವಮೊಗ್ಗದಲ್ಲಿ ನಿಯರ್ ಬೈ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ, ಶಿವಮೊಗ್ಗ ಸಿಟಿಯಲ್ಲಿ ಸೀರಿಯಸ್ ಪ್ರಾಬ್ಲಮ್ ಆಯ್ತು ಅಂದ್ರೆ ನೀವು ಮನೆಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀರಾ. ನಿಜವಾಗ್ಲೂ ಅದು ತುಂಬಾ ಖುಷಿ ಪಡಬೇಕಾಗಿರೋ ವಿಚಾರ. ನಿಮ್ಮ ಬಾಯಿಂದನೇ ಕೇಳಿದ್ರೆ ಅದು ನಮಗೆ ವಿವರಣೆಯಾಗಿ ಸಿಗುತ್ತೆ ಅಂತ ಹೇಳಿ ಸರ್. ಈಗ ನಾವು ಶಿವಮೊಗ್ಗದ ನಗರದ ಸುತ್ತಮುತ್ತ ಏನೇ ಎಮರ್ಜೆನ್ಸಿ ಬಂದ್ರೆ ಈಗ ಸಡನ್ ಆಗಿ ಡ್ರೆಸ್ಸಿಂಗ್ ಮಾಡಬೇಕು, ಪೇಷಂಟ್ ಹಾಸ್ಪಿಟಲ್ ಇರ್ತಾರೆ, ಪದೇ ಪದೇ ಕರ್ಕೊಂಡು ಹೋಗಲ್ಲ ಅಂತವ್ರಿಗೆ ಡ್ರೆಸ್ಸಿಂಗ್ ವ್ಯವಸ್ಥೆ ಮನೆಗೆ ಕಳಿಸ್ಕೊಡಂತದ್ದು. ಇಂಜೆಕ್ಷನ್ಸ್ ಆಗ್ಬೇಕಾಗುತ್ತೆ ಮನೇಲಿ, ಪ್ರತಿ ಒಂದು ವಾರ ಇಂಜೆಕ್ಷನ್ ಹೇಳಿರ್ತಾರೆ. ಬೆಡ್ ರಿಡನ್ ಪೇಷಂಟ್ ಆಪರೇಷನ್ ಆಗಿರುತ್ತೆ, ಅವ್ರನ್ನೆಲ್ಲ ಕರ್ಕೊಂಡೋಗಿ ಆಂಬುಲೆನ್ಸ್ ಕರ್ಕೊಂಡೋಗಿ ಬರೋದು ಆಗಲ್ಲ ಅಂತವ್ರನ್ನ ಮನೆಯಲ್ಲೇ ಹೋಗಿ ಇಂಜೆಕ್ಷನ್ ಮಾಡುವಂಥದ್ದು. ಈಗ ಎಮರ್ಜೆನ್ಸಿ ಯೂರಿನ್ ಬ್ಲಾಕ್ ಆಗ್ಬಿಟ್ಟಿರ್ತೈತಿ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಷ್ಟು ಟೈಮ್ ಇರಲ್ಲ. ಬೆಡ್ ರಿಡನ್ ಪೇಷಂಟು ಇಲ್ಲ ಪ್ಯಾರಾಲಿಟಿಕ್ ಆಗಿರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗೋದು ಭಾರಿ ಶಿಫ್ಟ್ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಅಂತವ್ರಿಗೆ ಮನೆಯಲ್ಲೇ ಕೆಟಗರೈಸೇಷನ್ ಮಾಡೋಂಥದ್ದು. ಈಗ ರೈಸ್ ಟೂಬ್ ಒಂದು ಆಪರೇಷನ್ ಮಾಡಿರ್ತಾರೆ, ರೈಸ್ ಟೂಬ್ ಫೀಡಿಂಗ್ ಇರುತ್ತೆ, ಅವ್ರಿಗೆ ರೈಸ್ ಟೂಬ್ ಮಿಡ್ ನೈಟ್ ಬೆಳಗಿನ ಜಾವ ಕಿತ್ಕೊಂಡ್ಬಿಟ್ಟಿರ್ತಾರೆ. ಅಂತ ಪೇಷಂಟ್ ಊಟ ಇಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ, ಮೆಡಿಸಿನ್ ಹಾಕ್ಬೇಕಾಗಿರುತ್ತೆ, ಅವ್ರು ಊರಲ್ಲಿ ತಗೊಳ್ಳಲ್ಲ. ಅಂತ ಪೇಷಂಟ್ಗೆ ನಾವು ಮನೆಗೆ ಕಳಿಸಿ ರೈಸ್ ಟ್ಯೂಬ್ ಅಂತ ಹಾಕ್ಸೋಂಥದ್ದು.